ನಿಷೇಧಿತ ತಂಬಾಕು, ಹುಕ್ಕಾ, ಸಿಗರೇಟ್, ಚಾರ್ಕೋಲ್ಗಳನ್ನ ಮಾರ್ತಾ ಇದ್ದವರಿಗೆ ಆನೇಕಲ್ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ. ಪುರಸಭಾ ಮಳಿಗೆಯಲ್ಲಿನ ಹೈಲೈಟ್ ಸೂಪರ್ ಮಾರ್ಕೆಟ್ನಲ್ಲಿ 40,000 ಮೌಲ್ಯದ 171 ತಂಬಾಕು ಪದಾರ್ಥ, 22 ಹುಕ್ಕಾ ಜಾಡಿ, 7 ಬಾಕ್ಸ್ ಪೋಲೋ ಚಾರ್ಕೋಲ್ ಬಾಕ್ಸ್ಗಳನ್ನ ಸೀಸ್ ಮಾಡಲಾಗಿದೆ. ಅಲ್ಲದೆ 4ರನ್ನ ವಶಕ್ಕೆ ಪಡೆದ ಪೊಲೀಸರು ನಿಷೇಧಿತ ತಂಬಾಕು ಮತ್ತು ಹುಕ್ಕಾ ನಿಯಂತ್ರಣ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಮೇ 31ರಂದು ನಮ್ಮ ಮೆಟ್ರೋ ನೇರಳೆ ಮಾರ್ಗದಲ್ಲಿ ಸಂಚಾರ ವ್ಯತ್ಯಯವಾಗಲಿದೆ. ದೀಪಾಂಜಲಿ ನಗರ ಕೆಎಸ್ಆರ್ ನಿಲ್ದಾಣದ ನಡುವೆ ರೈಲು ಸಂಚಾರ ತಾತ್ಕಾಲಿಕ ಸ್ಥಗಿತವಾಗಲಿದೆ. ನಾಡಿದ್ದು ಬೆಳಗ್ಗೆ 7ರಿಂದ 9 ಗಂಟೆವರೆಗೆ ರೈಲು ಸಂಚಾರ ತಾತ್ಕಾಲಿಕವಾಗಿ ಇರಲ್ಲ. 9 ಗಂಟೆ ಬಳಿಕ ಸಂಚಾರ ಪುನರಾರಂಭವಾಗುತ್ತೆ. ಅಗತ್ಯ ನಿರ್ವಹಣಾ ಕಾಮಗಾರಿ ಸುಗಮವಾಗಿ ನಿರ್ವಹಿಸುವ ಉದ್ದೇಶ ಸಂಚಾರ ತಾತ್ಕಾಲಿಕ ಸ್ಥಗಿತವಾಗಲಿದೆ. ಬಸವೇಶ್ವರ ನಗರದಲ್ಲಿ 15 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಾಗ ಬೆಸ್ಕಾಂ ಜಾಗೃತಾ ದಳದ ಎಡಬ್ಲ್ಯೂ ಬಸವರಾಜ್ ಲೋಕ ಬಲೆಗೆ ಬಿದ್ದಿದ್ದಾರೆ. ಅಪಾರ್ಟ್ಮೆಂಟ್ನ ವಿದ್ಯುತ್ ಬಿಲ್ ವಿಚಾರಕ್ಕೆ ಎಡಬ್ಲ್ಯೂ 65 ಲಕ್ಷ ರೂಪಾಯಿಗೆ ಡಿಮ್ಯಾಂಡ್ ಮಾಡಿದ್ದರು. 15 ಲಕ್ಷ ರೂಪಾಯಿ ಲಂಚ ಸ್ವೀಕರಿಸ್ತಾ ಇದ್ದಾಗ ಲೋಕ ದಾಳಿ ನಡೆಸಿತ್ತು. ಎಡಬ್ಲ್ಯೂ ಬಸವರಾಜ್ ವಶಕ್ಕೆ ಪಡೆದು ಲೋಕ ಅಧಿಕಾರಿಗಳು ವಿಚಾರಣೆ ನಡೆಸಿದ್ದಾರೆ. ಬೆಂಗಳೂರಿನ ಐಟಿಪಿಐ ಕಚೇರಿಯಲ್ಲಿ ಟ್ರಿಟೈಸ್ ಆನ್ ಅರ್ಬನ್ ಮ್ಯಾಪಿಂಗ್ ಕೃತಿ ಬಿಡುಗಡೆಯಾಗಿದೆ. ಈ ಪುಸ್ತಕದಲ್ಲಿ ಲೇಖಕ ಎಲ್ಆರ್ ರುದ್ರಯ್ಯ ಪ್ಲಾನಿಂಗ್ ಇತಿಹಾಸದ ದಾಖಲೀಕರಣ ಮಾಡಿದ್ದಾರೆ. ನಗರ ನಕ್ಷೆಗಳ ಲೋಪದೋಷ ಹಾಗೂ ಸುಧಾರಣೆ ಕುರಿತಂತೆ ಈ ಕೃತಿ ಬೆಳಕು ಚೆಲ್ಲುತ್ತದೆ. ನಗರ ಯೋಜಕರಾದ ಎಸ್ ದೇವೇಂದ್ರ ರೆಡ್ಡಿ ಹಾಗೂ ಮುಖ್ಯ ಅತಿಥಿಯಾಗಿದ್ದ ನವದೆಹಲಿಯ ಐಟಿಪಿಐ ಉಪಾಧ್ಯಕ್ಷರು ಕೃತಿ ಲೋಕಾರ್ಪಣೆ ಮಾಡಿದ್ರು.